ಫಾರಿನ್ ಕರೆನ್ಸಿ ಸೇವ್ ಮಾಡ್ಬೇಕು. ದಟ್ ಈಸ್ ದಿ ಬಿಗ್ ಮೇನ್ ಇಂಪಾರ್ಟೆಂಟ್. ಫಾರಿನ್ ಯಾವ್ದಾವ್ದನ್ನ ನಾವು ಫಾರಿನ್ ಕರೆನ್ಸಿ ಮೂಲಕ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಸ್ಟಾಪ್ ಮಾಡಿ. ನಮ್ಮ ಫಾರಿನ್ ಕರೆನ್ಸಿ ಏನು ವೆಚ್ಚ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯಾವ ಯಾವ ವಸ್ತುಗಳಿಗೆ ನಾವು ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೀವಿ ಆ ವಸ್ತುಗಳನ್ನ ಅತಿ ಕಡಿಮೆ ಬಳಕೆ ಮಾಡೋಣ. ಆ ಮೂಲಕ ಆ ವೆಚ್ಚವನ್ನ ಉಳಿಸಿ ನಮ್ಮ ವಿದೇಶಿ ವಿನಿಮಯ ನಿಧಿ ಏನಿದೆ ಅದನ್ನ ಉಳಿಸೋಣ ಅನ್ನೋದು. ಅದು ಉಳಿಸೋಕೆ ಪ್ರಮುಖವಾಗಿ 4 ವಸ್ತುಗಳು, ಒಂದು ಕ್ರೂಡ್ ಆಯಿಲ್, ಗೋಲ್ಡ್, ಮತ್ತೆ ಇದು ಆಯಿಲ್ ಮತ್ತೆ ಫರ್ಟಿಲೈಸರ್. ಪ್ರಮುಖವಾಗಿ ಈ 4 ವಸ್ತುಗಳು ನಮ್ಮ ಒಂದು ಏನು ಇಂಪೋರ್ಟ್ 31% ನಾವು ಅಲ್ಲೇ ಬಿಲ್ ಪೇ ಮಾಡ್ತೀವಿ. ಹಾಗಾಗಿನೇ ಅವ್ರು ಯಾಕೆ ಅಡುಗೆ ಎಣ್ಣೆ ನನ್ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ನಾವ್ ಅನ್ಕೊಂಡ್ವಿ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಇವೆಲ್ಲ ನಮ್ಮಲ್ಲಿ ಭರ್ಪೂರ್ ನಾವೇ ಬೆಳಿತೀವಿ ಅಂತ. ಬಟ್ ರಿಯಾಲಿಟಿ ಏನಂದ್ರೆ ನಾವು ಎಲ್ಲವನ್ನ ಆಮದು ಸನ್ಫ್ಲವರ್ ಆಯ್ತು, ಪಾಮ್ ಆಯಿಲ್ ಆಯ್ತು, ಎಲ್ಲ ನಾವು ಆಮದು ಮಾಡ್ಕೊಳ್ತೀವಿ. ಅಂಡ್ ಆಯಿಲ್ಗೆನೆ ನಾವು ಹತ್ತತ್ರ ಒಂದು ವರ್ಷಕ್ಕೆ $20 ಬಿಲಿಯನ್ ಸ್ಪೆಂಡ್ ಮಾಡ್ತೀವಿ. $20 ಬಿಲಿಯನ್ ನಾವು ಬಳಸುವಂತಹ ಅಡುಗೆ ಅನಿಲಕ್ಕೆ ನಾವು ವೆಚ್ಚ ಮಾಡ್ತೀವಿ. ಹೀಗಾಗಿ ನಾವು ಅಡುಗೆ ಅನಿಲದ ಕನ್ಸಂಪ್ಷನ್ ಕಡಿಮೆ ಮಾಡಿದ್ರೆ ನಾವು ಡಾಲರ್ ಅನ್ನ ವ್ಯಯಿಸೋದು ಕಡಿಮೆ ಆಗುತ್ತೆ ಆಯಿಲ್ಗೋಸ್ಕರ.